ಮಾರ್ಚ್ 20, 2026 ಶುಕ್ರವಾರ ವೈಟಾಲಿಟಿ ಸ್ಟೇಡಿಯಂನಲ್ಲಿ ನಡೆದಿದ್ದ ಪ್ರೀಮಿಯರ್ ಲೀಗ್ನ ರೋಚಕ ಪಂದ್ಯದಲ್ಲಿ ಎಎಫ್ಸಿ ಬೌರ್ನ್ಮೌತ್ ತಂಡ 10 ಆಟಗಾರರ ಮ್ಯಾಂಚೆಸ್ಟರ್ ಯುನೈಟೆಡ್ ವಿರುದ್ಧ 2 ಬಾರಿ ಕಮ್ಬ್ಯಾಕ್ ಮಾಡಿ 2-2 ಡ್ರಾ ಮಾಡಿಕೊಂಡಿದೆ. 31ನೇ ಮ್ಯಾಚ್ ವೀಕ್ನ ಈ ನಾಟಕೀಯ ಪಂದ್ಯದಲ್ಲಿ 61ರಲ್ಲಿ ಬ್ರೂನೋ ಫರ್ನಾಂಡಿಸ್ ಪೆನಾಲ್ಟಿ ಮೂಲಕ ಯುನೈಟೆಡ್ಗೆ ಮುನ್ನಡೆ ತಂದುಕೊಟ್ಟರು. ಆದರೆ ಕೇವಲ 6 ನಿಮಿಷಗಳ ನಂತರ ರಿಯಾನ್ ಕ್ರಿಸ್ಟಿ ಬೌರ್ನ್ಮೌತ್ಗೆ ಸಮಬಲ ತಂದುಕೊಟ್ಟರು. 71ನೇ ನಿಮಿಷದಲ್ಲಿ ಜೇಮ್ಸ್ ಹಿಲ್ ಅವರ ಓನ್ ಗೋಲ್ನಿಂದ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಮತ್ತೆ ಮುನ್ನಡೆ ಸಿಕ್ಕಿತು. ಆದರೆ 78ನೇ ಪಂದ್ಯಕ್ಕೆ ದೊಡ್ಡ ತಿರುವು ಸಿಕ್ತು. ಮ್ಯಾಂಚೆಸ್ಟರ್ ಯುನೈಟೆಡ್ ಡಿಫೆಂಡರ್ ಹ್ಯಾರಿ ಮ್ಯಾಗೈರ್ ಬಾಕ್ಸ್ನಲ್ಲಿ ಫೌಲ್ ಮಾಡಿದ್ರಿಂದ ರೆಡ್ ಕಾರ್ಡ್ ನೋಡಿ ಸೆಂಡ್ ಆಫ್ ಆದ್ರು. ಇದರಿಂದಾಗಿ 81ನೇ ನಿಮಿಷದಲ್ಲಿ ಎಲಿ ಜೂನಿಯರ್ ಕ್ರೂಪಿ ಪೆನಾಲ್ಟಿ ಕಿಕ್ ಅನ್ನು ಗೋಲಾಗಿ ಪರಿವರ್ತಿಸಿ ಸ್ಕೋರ್ ಸಮಗೊಳಿಸಿದ್ರು. ಪ್ರೀಮಿಯರ್ ಲೀಗ್ ಸೀಸನ್ ನಿರ್ಣಾಯಕ ಹಂತ ತಲುಪುವ ಹಿನ್ನೆಲೆಯಲ್ಲಿ ಈ ಫಲಿತಾಂಶ ಎರಡೂ ಕ್ಲಬ್ಗಳಿಗೂ ತುಂಬಾನೇ ಮುಖ್ಯ. ಈಗ ಮ್ಯಾಂಚೆಸ್ಟರ್ ಯುನೈಟೆಡ್ 55 ಅಂಕಗಳೊಂದಿಗೆ ಲೀಗ್ ಟೇಬಲ್ನಲ್ಲಿ 3ನೇ ಸ್ಥಾನದಲ್ಲೇ ಇದೆ. ಇನ್ನು ಬೌರ್ನ್ಮೌತ್ 42 ಅಂಕಗಳೊಂದಿಗೆ 10ನೇ ಸ್ಥಾನದಲ್ಲಿದ್ದು ತಮ್ಮ ಅದ್ಭುತ 11 ಪಂದ್ಯಗಳ ಅಜೇಯ ಓಟವನ್ನು ಮುಂದುವರಿಸಿದೆ. ಪಂದ್ಯದ ಮೊದಲಾರ್ಧ ಸಂಪೂರ್ಣ ಗೋಲುರಹಿತವಾಗಿತ್ತು. ಎರಡೂ ಕಡೆಯ ಗೋಲ್ ಕೀಪರ್ಗಳು ಭರ್ಜರಿ ಪ್ರದರ್ಶನ ನೀಡಿ ಎದುರಾಳಿಗಳಿಗೆ ಗೋಲು ಗಳಿಸಲು ಅವಕಾಶವನ್ನೇ ನೀಡಿರಲಿಲ್ಲ. ಆದರೆ ಗಂಟೆ ಮುಗಿದ ನಂತರ ಆ ಡೆಡ್ಲಾಕ್ ಕೊನೆಗೂ ಮುರಿಯಿತು. ಮ್ಯಾಥಿಯಸ್ ಕುನ್ಹಾ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಒಂದು ಪೆನಾಲ್ಟಿ ತಂದುಕೊಟ್ಟರು ಮತ್ತು ಯುನೈಟೆಡ್ನ ನಾಯಕನಾಗಿರುವ ಬ್ರೂನೋ ಫರ್ನಾಂಡಿಸ್ ಯಾವುದೇ ಒತ್ತಡ ಇಲ್ಲದೆ ಗೋಲ್ ಕೀಪರ್ನನ್ನೇ ತಪ್ಪು ದಿಕ್ಕಿಗೆ ಕಳುಹಿಸಿ ಆ ಸ್ಪಾಟ್ ಕಿಕ್ ಅನ್ನು ಗೋಲಾಗಿ ಪರಿವರ್ತಿಸಿದ್ರು. ಈ ಸೀಸನ್ನಾದ್ಯಂತ ಫರ್ನಾಂಡಿಸ್ ಯುನೈಟೆಡ್ನ ಪ್ರಮುಖ ಆಟಗಾರನಾಗಿದ್ದಾರೆ. ಈ ಪಂದ್ಯಕ್ಕೂ ಮೊದಲು ಅವರು ಎಲ್ಲಾ ಸ್ಪರ್ಧೆಗಳಲ್ಲಿ ಆಡಿದ 35 ಪಂದ್ಯಗಳಿಂದ 11 ಗೋಲುಗಳು ಮತ್ತು 17 ಅಸಿಸ್ಟ್ಗಳನ್ನು ದಾಖಲಿಸಿದ್ದರು. ಅವರ ಈ ಗೋಲು ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಬಹಳ ಮುಖ್ಯವಾದ ಮುನ್ನಡೆ ನೀಡಿತು. ಚಾಂಪಿಯನ್ಸ್ ಲೀಗ್ ಅರ್ಹತೆಯ ಆಸೆಯನ್ನು ಗಟ್ಟಿಗೊಳಿಸಲು ಅವರಿಗೆ 3 ಅಂಕಗಳು ಅತ್ಯಗತ್ಯವಾಗಿದ್ದವು ಮತ್ತು ಈ ಗೋಲು ಅದಕ್ಕೆ ಭದ್ರ ಬುನಾದಿ ಹಾಕಿತು. ಬೌರ್ನ್ಮೌತ್ ತಂಡ ಗೋಲ್ ತಿಂದ ತಕ್ಷಣ ಅದಕ್ಕೆ ಉತ್ತರ ಕೊಟ್ಟಿದ್ದು ಮಾತ್ರ ಸಖತ್ ವೇಗವಾಗಿ ಮತ್ತು ಚುರುಕಾಗಿ. ಯುನೈಟೆಡ್ ಮೊದಲ ಗೋಲ್ ಹೊಡೆದ 6 ನಿಮಿಷಕ್ಕೆ ಆಡ್ರಿಯನ್ ಟ್ರಫರ್ಟ್ ಅವರ ಜೊತೆ ಸೇರಿ ಮಾಡಿದ ಒಂದು ಅದ್ಭುತ ಮೂವ್ಗೆ ರಿಯಾನ್ ಕ್ರಿಸ್ಟಿ ಈಕ್ವಲೈಜರ್ ಗೋಲ್ ಬಾರಿಸಿ ಚೆರಿಗಳಿಗೆ ಸಮಬಲ ತಂದುಕೊಟ್ಟರು. ಎರಡನೇ ಅರ್ಧದಲ್ಲೂ ಈ ಜಿದ್ದಾಜಿದ್ದಿ ಪೈಪೋಟಿ ಮುಂದುವರಿಯಿತು. ಮ್ಯಾಂಚೆಸ್ಟರ್ ಯುನೈಟೆಡ್ ಮತ್ತೊಮ್ಮೆ ಮುನ್ನಡೆ ಪಡೆಯಿತು. ಬ್ರೂನೋ ಫರ್ನಾಂಡಿಸ್ ಹೊಡೆದ ಕಾರ್ನರ್ ಕಿಕ್, ಜೇಮ್ಸ್ ಹಿಲ್ ಸೇರಿ ಇಬ್ಬರು ಬೌರ್ನ್ಮೌತ್ ಆಟಗಾರರಿಗೆ ತಾಗಿ 71ನೇ ನಿಮಿಷದಲ್ಲಿ ಒಂದು ದುರದೃಷ್ಟಕರ ಓವನ್ ಗೋಲ್ಗೆ ಕಾರಣವಾಯಿತು. ಹೀಗೆ ಮ್ಯಾಂಚೆಸ್ಟರ್ ಯುನೈಟೆಡ್ ಈ ಪಂದ್ಯದಲ್ಲಿ ಎರಡನೇ ಬಾರಿ ಮುನ್ನಡೆ ಗಳಿಸಿತ್ತು. ಡಿಸೆಂಬರ್ 2025ರಲ್ಲಿ ಓಲ್ಡ್ ಟ್ರಫರ್ಡ್ನಲ್ಲಿ ನಡೆದ 4-4 ಗೋಲುಗಳ ಡ್ರಾ ಪಂದ್ಯವನ್ನೇ ನೆನಪಿಸುವಂತೆ ಈ ಪಂದ್ಯವೂ ಸಿಕ್ಕಾಪಟ್ಟೆ ರೋಚಕವಾಗ್ತಾ ಇತ್ತು. ಪಂದ್ಯದ ತಿರುವು ಸಿಕ್ಕಿದ್ದು 78ನೇ ನಿಮಿಷದಲ್ಲಿ ಹ್ಯಾರಿ ಮ್ಯಾಗೈರ್ಗೆ ನೇರ ರೆಡ್ ಕಾರ್ಡ್ ಬಂದಾಗ. ಪೆನಾಲ್ಟಿ ಬಾಕ್ಸ್ ಒಳಗೆ ಎವಾನಿಲ್ಸನ್ ಅವರನ್ನು ಗೋಲು ಹೊಡೆಯಲು ಬಿಡದಂತೆ ಕೊನೆಯ ಆಟಗಾರನಾಗಿ ಫೌಲ್ ಮಾಡಿದ್ದಾರೆ ಅಂತ ಮ್ಯಾಂಚೆಸ್ಟರ್ ಯುನೈಟೆಡ್ನ ಈ ಡಿಫೆಂಡರ್ ಮೇಲೆ ತೀರ್ಪು ಬಂತು. ದ್ವಿತೀಯಾರ್ಧದಲ್ಲಿ ಬಂದ ಬದಲಿ ಆಟಗಾರ ಎಲಿ ಜೂನಿಯರ್ ಕ್ರೌಪಿ ಬೌರ್ನ್ಮೌತ್ಗಾಗಿ ಆ ಪೆನಾಲ್ಟಿ ಹೊಡೆಯಲು ಬಂದು 81ನೇ ನಿಮಿಷದಲ್ಲಿ ಅದನ್ನು ಯಶಸ್ವಿಯಾಗಿ ಗೋಲಾಗಿಸಿ ಸ್ಕೋರ್ ಅನ್ನು 2-2ಕ್ಕೆ ಸಮಬಲಗೊಳಿಸಿದರು. ಉಳಿದ ನಿಮಿಷಗಳಲ್ಲಿ ಒಬ್ಬ ಆಟಗಾರ ಕಡಿಮೆಯಿದ್ದ ಮ್ಯಾಂಚೆಸ್ಟರ್ ಯುನೈಟೆಡ್ಗೆ ಮತ್ತೆ ಚೇತರಿಸಿಕೊಂಡಿದ್ದ ಬೌರ್ನ್ಮೌತ್ ವಿರುದ್ಧ 1 ಪಾಯಿಂಟ್ ಉಳಿಸಿಕೊಳ್ಳಲು ಸಿಕ್ಕಾಪಟ್ಟೆ ಒತ್ತಡ ಎದುರಾಯಿತು. 2 ಬಾರಿ ಹಿನ್ನಡೆಯಿಂದ ಕಮ್ಬ್ಯಾಕ್ ಮಾಡಿದ ಬೌರ್ನ್ಮೌತ್ನ ಹೋರಾಟದ ಗುಣ ಪ್ರೀಮಿಯರ್ ಲೀಗ್ ಅಂಕಪಟ್ಟಿಯಲ್ಲಿ ಮೇಲೇರಲು ಅವರ ದೃಢ ಸಂಕಲ್ಪವನ್ನು ಸ್ಪಷ್ಟಪಡಿಸಿತು. ಖಂಡಿತ ಇದು ಕನ್ನಡದಲ್ಲಿ ಹೀಗಿರಬಹುದು. ಈ ಡ್ರಾ ಎರಡೂ ಕ್ಲಬ್ಗಳ ಪ್ರೀಮಿಯರ್ ಲೀಗ್ ಭವಿಷ್ಯಕ್ಕೆ ತುಂಬಾನೇ ಮುಖ್ಯ ಆಗುತ್ತೆ. ರೂಬೆನ್ ಅಮೋರಿಮ್ ಮ್ಯಾನೇಜ್ ಮಾಡ್ತಿರೋ ಮ್ಯಾಂಚೆಸ್ಟರ್ ಯುನೈಟೆಡ್ 31 ಪಂದ್ಯಗಳಿಂದ 55 ಪಾಯಿಂಟ್ಸ್ ಗಳಿಸಿ ಈಗ 3ನೇ ಸ್ಥಾನದಲ್ಲಿದೆ. 5ನೇ ಸ್ಥಾನದಲ್ಲಿರೋ ಲಿವರ್ಪೂಲ್ಗಿಂತ 6 ಅಂಕಗಳ ಮುನ್ನಡೆ ಕಾಯ್ದುಕೊಂಡು ತಮ್ಮ ಚಾಂಪಿಯನ್ಸ್ ಲೀಗ್ ಆಸೆಯನ್ನು ಹಾಗೇ ಉಳಿಸಿಕೊಂಡಿದೆ. ಇನ್ನು ಆಂಡೋನಿ ಇರಾವೊಲಾ ಕೋಚಿಂಗ್ನಲ್ಲಿರೋ ಬೌರ್ನ್ಮೌತ್ ತಂಡದ ಸ್ಥಿರವಾದ ಪ್ರದರ್ಶನಗಳಿಂದಾಗಿ 42 ಪಾಯಿಂಟ್ಸ್ ಗಳಿಸಿ 10ನೇ ಸ್ಥಾನಕ್ಕೆ ಜಿಗಿದಿದೆ. ಇದು ಗೋಲ್ ಡಿಫರೆನ್ಸ್ನಲ್ಲಿ ನ್ಯೂಕ್ಯಾಸಲ್ ಯುನೈಟೆಡ್ ಜೊತೆ ಸಮವಾಗಿದೆ. ಚೆರೀಸ್ ಸದ್ಯ ಅದ್ಭುತ ಫಾರ್ಮ್ನಲ್ಲಿದೆ. ಸತತ 11 ಪಂದ್ಯಗಳಿಂದ ಸೋಲಿಲ್ಲದೆ ಮುನ್ನಡೆದಿದ್ದು ಯುರೋಪಿಯನ್ ಕ್ವಾಲಿಫಿಕೇಷನ್ ಸ್ಥಾನಗಳಿಗಾಗಿ ಅವರ ಹೋರಾಟ ಇನ್ನೂ ಮುಂದುವರಿದಿದೆ. ಇನ್ನು 2025ರಿಂದ 2026ರ ಪ್ರೀಮಿಯರ್ ಲೀಗ್ ಸೀಸನ್ ಸಖತ್ ಸ್ಪರ್ಧಾತ್ಮಕವಾಗಿ ಮುಂದುವರಿದಿದೆ. ಆರ್ಸೆನಲ್ 70 ಪಾಯಿಂಟ್ಸ್ನೊಂದಿಗೆ ಮುನ್ನಡೆಯುತ್ತಿದ್ದರೆ ಮ್ಯಾಂಚೆಸ್ಟರ್ ಸಿಟಿ 61 ಪಾಯಿಂಟ್ಸ್ನೊಂದಿಗೆ 2ನೇ ಸ್ಥಾನದಲ್ಲಿದೆ. ಇದು ಒಂದು ನಾಟಕೀಯ ಕ್ಲೈಮ್ಯಾಕ್ಸ್ಗೆ ವೇದಿಕೆ ಸಿದ್ಧಪಡಿಸಿದೆ.